ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಹಣ ಯಾರಿಗೆ ಬೇಡ ಹೇಳಿ? ಹಣ ಎಲ್ಲರಿಗೂ ಬೇಕೇ ಬೇಕು. ಕಷ್ಟಪಡೋದೇ ಹಣಕ್ಕಾಗಿ. ಹಗಲು ರಾತ್ರಿ ಹಣಕ್ಕಾಗಿ ಕಷ್ಟಪಡುವಾಗ ಸುಖ ಸಿಗೋದು ಹಣ ನಮ್ಮ ಕೈಯಲ್ಲಿ ಸ್ಥಿರವಾಗಿ ನಿಂತಾಗ. ನಾವು ಮಾಡುವಂತಹ ಕಷ್ಟಕ್ಕೆ ಅದೃಷ್ಟ ಜೊತೆಗೂಡಿದರೆ ನಮ್ಮ ದುಡಿತದ ಫಲ ನಮಗೆ ಸಿಗುತ್ತದೆ. ಅದೃಷ್ಟ ಜೊತೆಗೂಡಿಸೋಕೆ ದೇವರ ಮಂತ್ರೋಪಚಾರ ಮಾಡಲೇಬೇಕು. ಹಣ, ಧನ, ಐಶ್ವರ್ಯದ ದೇವಿ ಲಕ್ಷ್ಮೀ ಮಾತೆ. ಲಕ್ಷ್ಮೀ ಮಾತೆಯ ಸೇವೆ, ಮಂತ್ರೋಪಚಾರ ಹಣದ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ. ಆದರೆ ಇದು ಫಲಿಸೋಕೆ ಲಕ್ಷ್ಮೀ ಮಾತೆಯ ಸೇವೆ ಜೊತೆ ಶ್ರೀ ವಿಷ್ಣುವಿನ ಸೇವೆ ಮಾಡಲೇಬೇಕು. ಶ್ರೀ ಲಕ್ಷ್ಮೀದೇವಿ ಸ್ಥಿರವಾಗಿ ನಿಲ್ಲಬೇಕಾದರೆ ಶ್ರೀ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕಾಗುತ್ತದೆ. ಏಕೆಂದರೆ ಲಕ್ಷ್ಮೀ ಮಾತೆ ಚಂಚಲ ಸ್ವಭಾವದವಳು. ಎಲ್ಲಿ ಶ್ರೀ ವಿಷ್ಣು ದೇವರ ವಾಸ ಇರುತ್ತೋ ಆ ಜಾಗದಿಂದ ಲಕ್ಷ್ಮೀ ಮಾತೆ ಹೋಗೋದಿಲ್ಲ. ನೀವು ಶ್ರೀ ವಿಷ್ಣು ದೇವರ ಸ್ತುತಿ ಆರಾಧನೆಯನ್ನು ಮಾಡಿದಷ್ಟು ಲಕ್ಷ್ಮೀ ಮಾತೆ ನಿಮ್ಮ ಮೇಲೆ ಪ್ರಸನ್ನರಾಗ್ತಾಳೆ. ಇದರ ಜೊತೆಗೆ ಕುಬೇರ ದೇವರ ಮಂತ್ರ ಕೂಡ ಅವಶ್ಯವಾಗಿ ಜಪಿಸಬೇಕು. ಉತ್ತರದ ಅಧಿಪತಿ ಕುಬೇರ ದೇವರು ಧನ, ಐಶ್ವರ್ಯವನ್ನು ಕೊಡ್ತಾರೆ. ಉತ್ತರ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಬೆಳಗಿಸಿದರೆ ಧನವೃದ್ಧಿ ಆಗುತ್ತದೆ. ಈ ದೀಪಕ್ಕೆ ಕುಬೇರ ದೀಪ ಅಂತಾರೆ. ಈಗ ಲಕ್ಷ್ಮೀ ಪ್ರಾಪ್ತಿಯ ಅತಿ ಉಚ್ಚ ಸೇವೆ ಮಂತ್ರ ಯಾವುವು ಅಂತ ನೋಡೋಣ. ನಿಮ್ಮ ದೇವರ ಮನೆಯಲ್ಲಿ ಶ್ರೀಯಂತ್ರ ಇದ್ದರೆ ಅದಕ್ಕೆ ಪದ್ಮಬೀಜದ ಮಾಲೆಯನ್ನು ಹಾಕಿ ಅದರ ಮುಂದೆ ಕುಳಿತು ಈ ಸೇವೆಯನ್ನು ಮಾಡಬೇಕು. ಶ್ರೀಯಂತ್ರ ಇಲ್ಲ ಅಂದರೆ ಶ್ರೀ ಲಕ್ಷ್ಮೀದೇವಿಯ ಫೋಟೋದ ಮುಂದೆ ಕುಳಿತು ಈ ಸೇವೆಯನ್ನು ಮಾಡಿ. ಆಸನ ಹಾಸಿ ಕುಳಿತು ಲಕ್ಷ್ಮೀ ಮಾತೆಗೆ ನಮಿಸಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರವನ್ನು 16 ಸಲ ಜಪಿಸಿ. ಇದಾದ ಮೇಲೆ ತುಳಸಿ ಮಾಲೆಯಿಂದ ಒಂದು ಮಾಲೆ ಶ್ರೀ ವಿಷ್ಣು ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇದು ವಿಷ್ಣು ಗಾಯತ್ರಿ ಮಂತ್ರ. ಇದರ ನಂತರ ಶ್ರೀ ಲಕ್ಷ್ಮೀ ಗಾಯತ್ರಿ ಮಂತ್ರವನ್ನು ಜಪಿಸಿ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಇದು ಲಕ್ಷ್ಮೀ ಗಾಯತ್ರಿ ಮಂತ್ರ. ಈಗ ಕುಬೇರ ಮಂತ್ರವನ್ನು ಜಪಿಸಬೇಕು. ಓಂ ವೈಶ್ರವನಾಯ ಸ್ವಾಹ. ಓಂ ಶ್ರೀಂ ಹ್ರೀಂ ಶ್ರೀಂ ಶ್ರೀಂ ಹ್ರೀಂ ಶ್ರೀಂ ಶ್ರೀಂ ಹ್ರೀಂ ಶ್ರೀಂ ವಿತ್ತೇಶ್ವರಾಯ ನಮಃ. ಇದು ಕುಬೇರ ಮಂತ್ರ. ಲಕ್ಷ್ಮೀ ಗಾಯತ್ರಿ ಮಂತ್ರ ಮತ್ತು ಕುಬೇರ ಮಂತ್ರ ಪದ್ಮಬೀಜದ ಮಾಲೆಯಿಂದ ಜಪಿಸಬೇಕು. ಈ ಮಂತ್ರೋಪಚಾರಗಳ ನಂತರ ವೆಂಕಟೇಶ ಸ್ತೋತ್ರವನ್ನು ಒಂದು ಸಲ ಪಠಿಸಬೇಕು. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತವಿಕ್ರಮ ಸಂಕರ್ಷಣೋ ಅನಿರುದ್ಧಶ್ಚ ಶೇಷಾದ್ರಿಪತಿರೇವಚಃ. ಹೀಗೆ 15 ಸಾಲುಗಳ ಈ ವೆಂಕಟೇಶ ಸ್ತೋತ್ರ ಶ್ರೀ ವಿಷ್ಣು ದೇವರ ಅತಿ ಪ್ರಭಾವಿಯಾದ ಸ್ತೋತ್ರ. ಇದನ್ನು ಒಂದು ಸಲ ಪಠಿಸಿ. ಶ್ರೀ ಸೂಕ್ತದ ಪಠನೆಯನ್ನು ಒಂದು ಸಲ ಮಾಡಬೇಕು. ಹರಿ ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜಸಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತೋ ವೇದೋಮ ಆವಹ. ಹೀಗೆ ಶ್ರೀ ಸೂಕ್ತದ ಸುಂದರ ಸ್ತೋತ್ರ ಇದೆ. ಇದರಲ್ಲಿ ಲಕ್ಷ್ಮೀ ಮಾತೆಯ ಗುಣಗಾನವನ್ನು ಮಾಡಲಾಗಿದೆ. ಲಕ್ಷ್ಮೀ ಮಾತೆಯನ್ನು ಒಲಿಸಿಕೊಳ್ಳಲಿಕ್ಕೆ ಇದು ಪ್ರಭಾವಿಯಾದ ಸ್ತೋತ್ರ. ಈ ಸೇವೆಗಳನ್ನು 21 ದಿವಸ ಕಂಟಿನ್ಯೂ ಆಗಿ ಮಾಡಿ ನೋಡಿ. ಅದ್ಭುತ ರಿಸಲ್ಟ್ ಸಿಗುತ್ತದೆ. ಶುಭವಾಗಲಿ. ಬೈ. ಟೇಕ್ ಕೇರ್.